ಇನ್ನು ಧ್ರುವ ನಾರಾಯಣ್ ನಿಧನಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಸಂತಾಪವನ್ನು ಸೂಚಿಸಿದ್ದಾರೆ. ಧ್ರುವ ನಾರಾಯಣ್ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು. ಸಕಲ ಸರ್ಕಾರಿ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡೋದಾಗಿ ಸಿಎಂ ಹೇಳಿದರು. ಕಳಕಳಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, SC/ST ಜನಾಂಗದ ಬಗ್ಗೆ ಮತ್ತು ಚಾಮರಾಜನಗರ ಬಗ್ಗೆ ವಿಶೇಷವಾಗಿರುವಂತಹ ಕಳಕಳಿ ಅವರು ವ್ಯಕ್ತಪಡಿಸ್ತಾ ಇದ್ರು. ಸಮಯ ಸಿಕ್ಕಾಗೆಲ್ಲ ಒಳ್ಳೆ ಕೆಲಸ ಮಾಡಿದ್ರು. ಅವರ ಹೃದಯಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ. ನಾನು ನಂಬಕ್ಕಾಗಲಿಲ್ಲ. ಅತಿ ಕ್ರಿಯಾಶೀಲವಾಗಿ ಓಡಾಡ್ತಾ ಇದ್ರು. ಇವತ್ತು ಅವರ ಸಂಸತ್ನಲ್ಲಿ ಅವರು ಮಾತನಾಡಿರುವಂಥದ್ದು ಭಾಳಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ. ಜನಾಂಗದ ಬಗ್ಗೆ ಮಾತಾಡಿದ್ದಾರೆ, ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ಕಮಿಟೆಡ್ ಇರುವಂಥ ರಾಜಕಾರಣಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ತುಂಬಲಾರದ ಹಾನಿಯಾಗಿದೆ. ಅವರ 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 ಅಂತ್ಯಕ್ರಿಯೆಗೆ ರಾಜ್ಯದ ಪೊಲೀಸ್ ಗೌರವವನ್ನು ಕೊಡಬೇಕನ್ನುವಂಥ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಬರೆಸುವಂಥ ಶಕ್ತಿ ಸಿಗಲಿ. ನನ್ನ ವೈಯಕ್ತಿಕವಾಗಿ ಹಾನಿ. ಇನ್ನು ಧ್ರುವ ನಾರಾಯಣ್ ಫ್ಯಾಮಿಲಿ ವೈದ್ಯರಾಗಿರುವಂತಹ ಮಂಜುನಾಥ್ ಮಾತಾಡಿದ್ದಾರೆ. ನೋಡೋಣ. ನಾನು ಧ್ರುವ ನಾರಾಯಣ್ ಸರ್ನ ಇಮಿಡಿಯೇಟ್ ನೇಬರು. ಬೆಳಿಗ್ಗೆ ನಾನು ಜಾಗಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಮಿಡಿಯೇಟಾಗಿ ಕೆಳಗಡೆಯಿಂದ ಬಂದು ಕಾಲ್ ಮಾಡಿದ್ರು. ಅವರ ಡ್ರೈವರ್ಗಳು ಮತ್ತು ಅವರ ಗಾರ್ಡ್ಸ್ಗಳು ಕಾಲ್ ಮಾಡಿದ್ರು, ಸರ್ ಇಮಿಡಿಯೇಟಾಗಿ ಬನ್ನಿ ಅಂತ. ಓಡೋಗಿ ನೋಡಿದಾಗ ಅವರು ಫಸ್ಟ್ ಫ್ಲೋರಲ್ಲಿ ಮಂಚದ ಮೇಲಿಂದ ಕೆಳಗಡೆ ಬಿದ್ದಿದ್ರು. ಮತ್ತು ಹಿ ವಾಸ್ ಇನ್ ಎ ಪೂಲ್ ಆಫ್ ಬ್ಲಡ್. ಸುಮಾರು 3 ಲೀಟ್ರ್ ಸುಮಾರು ಬ್ಲಡ್ ಲಾಸ್ ಆಗಿತ್ತಲ್ಲಿ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಇರಲಿಲ್ಲ, ಅಂದರೆ ಪಲ್ಸ್ ಇರಲಿಲ್ಲ ಮತ್ತು ರೆಸ್ಪಿರೇಟರಿ ಮೂಮೆಂಟ್ಸ್ ಇರಲಿಲ್ಲ. ರೆಸ್ಪಿರೇಟರಿ ಬ್ರೀದಿಂಗ್ ಎಫರ್ಟ್ಸ್ ಏನಿರಲಿಲ್ಲ. ಈ ವಾಸ್ ಅನ್ರೆಸ್ಪಾನ್ಸಿವ್ ಆ್ಯಂಡ್ ಅನ್ಕಾನ್ಷಿಯಸ್ ಇದ್ದರು. ಆ ಸ್ಟೇಜಲ್ಲಿ ನಾವು ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಇಲ್ಲಿ ಎಲ್ಲ ಟೀಮ್ ಎಲ್ಲ ರೆಡಿ ಮಾಡಿಕೊಂಡು ವಾಟೆವರ್ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಮಾಡಬೇಕಾದನ್ನೆಲ್ಲ ಮಾಡಿ 1.5 ಗಂಟೆಗಳ ಕಾಲ ಸತತವಾಗಿ ಟ್ರೈ ಮಾಡಿದ್ರು. 25 ಸೈಕಲ್ಗಳು ಮಾಡಿದ್ರು. ವಿ ಕುಡ್ ನಾಟ್ ಅಚೀವ್ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್ ಫಾರ್ ಧ್ರುವ ನಾರಾಯಣ್ ಸರ್. ಸೊ ಅಟ್ 8:20 we had to declare.